ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದಿರುವ ವಾಕ್ಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ನಾವು ಓದಿ ಕಲಿತು ಪ್ರಾರ್ಥಿಸೋಣ. ಮೋಸ ಹೋಗಬೇಡಿರಿ, ದೇವರು ಪರಿಹಾಸ್ಯ ಮಾಡಲ್ಪಡುವವನಲ್ಲ. ಏಕೆಂದರೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಮಾಂಸಭಾವಕ್ಕೆ ಬಿತ್ತುವವನು ಮಾಂಸಭಾವದಿಂದ ನಾಶವನ್ನು ಕೊಯ್ಯುವನು, ಆದರೆ ಆತ್ಮವನ್ನು ಮೆಚ್ಚಿಸಲು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಎದೆಗುಂದದಿರೋಣ, ಏಕೆಂದರೆ ನಾವು ಬೇಸರಗೊಳ್ಳದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದ್ದರಿಂದ ನಮಗೆ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ವಿಶ್ವಾಸಿಗಳ ಕುಟುಂಬದವರಿಗೆ ಮಾಡೋಣ. ದೇವರಿಗೆ ಮಹಿಮೆಯಾಗಲಿ. ದೇವರು ತಾನೇ ಇದರ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಿರುವುದಕ್ಕಾಗಿ ನಾವು ದೇವರಿಗೆ ವಿಶೇಷವಾಗಿ ವಂದನೆಗಳು ಸಲ್ಲಿಸೋಣ. ವಾಕ್ಯ ನಮಗೆ ಎಚ್ಚರಿಸುತ್ತೆ, ಮೋಸ ಹೋಗಬೇಡಿರಿ. ಯಾಕಂತಂದರೆ ಮುಂದೆ ದೇವರು ಪರಿಹಾಸ್ಯ ಮಾಡಲ್ಪಡುವವನಲ್ಲ. ಯಾಕೆ? ನಂಬಿಕೆಯಿಂದಲೇ ನೀತಿವಂತರಿಂದ ನಿರ್ಣಯಿಸಲ್ಪಟ್ಟಿರ್ತಕ್ಕಂಥದ್ದು. ನಮ್ಮ ಪಿತೃಗಳು ಅಬ್ರಹಾಮನ ನಂಬಿಕೆಯಿಂದಲೇ ನೀತಿವಂತರಿಂದ ನಿರ್ಣಯಿಸಲ್ಪಟ್ಟಿದ್ದು. ದೇವರಿಗೆ ಸ್ತೋತ್ರ. ಹಾಗಾಗಿ ಅಬ್ರಹಾಮನ ಒಡಂಬಡಿಕೆ ಕದ್ದಿರ್ತಕ್ಕಂಥ ನಾವೆಲ್ಲರೂ ಸಹ ದೇವರ ಮೂಲಕವಾಗಿ ನಾವು ಆಶೀರ್ವದಿಸಲ್ಪಡ್ತಕ್ಕಂಥದ್ದು, ದೇವ ಜನರಾಗ್ತಕ್ಕಂಥದ್ದು, ನಾಶದಿಂದ ತಪ್ಪಿಸಿ ನಾವು ನಿತ್ಯ ಜೀವಕ್ಕೆ ನಡೆಸಲ್ಪಡ್ತಕ್ಕಂಥದ್ದು ನಂಬಿಕೆಯ ಮೂಲಕವಾಗಿ. ದೇವರಿಗೆ ಸ್ತೋತ್ರ. ನಾವು ನೋಡೋಣ ಮುಂದಿನ ವಾಕ್ಯ. ಏಕೆಂದರೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. ಮಾಂಸಭಾವಕ್ಕೆ ಬಿತ್ತುವವನು ಮಾಂಸಭಾವದಿಂದ ನಾಶವನ್ನು ಕೊಯ್ಯುವನು, ಆದರೆ ಆತ್ಮನನ್ನು ಮೆಚ್ಚಿಸಲು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಹೊಂದ್ಕೋತಾನೆ. ದೇವರಿಗೆ ಸ್ತೋತ್ರ. ಮಾಂಸಭಾವವನ್ನು ದೇವರು ವಿರೋಧಿಸಿದ್ದಾರೆ. ಮಾಂಸಭಾವಕ್ಕೆ ಸಂಬಂಧಪಟ್ಟಿದ್ದು ದೇವರದ್ದಲ್ಲ. ದೇವರು ಆತ್ಮನಿಂದ ನಮಗೆ ಕೊಟ್ಟಿರ್ತಕ್ಕಂಥ ಫಲಗಳನ್ನು ನಾವು ಅನುಸರಿಸಿ ಆತ್ಮನ ಫಲದಿಂದ ನಾವು ನೀತಿವಂತರಾಗಿ ನಿತ್ಯ ಜೀವನ ಹೊಂದ್ಕೊಳ್ಳೋಣ. ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂಥ ಫಲಗಳನ್ನ ನಾವು ಹೊಂದ್ಕೋತೀವಿ. ನಿತ್ಯ ಜೀವದ ಆಶೀರ್ವಾದವನ್ನು ನಾವು ಹೊಂದ್ಕೋತೀವಿ. ದೇವರಿಗೆ ಸ್ತೋತ್ರ. ಹಾಗಾಗಿ ಒಳ್ಳೆಯದನ್ನು ಮಾಡ್ತಕ್ಕಂಥವ್ರು ನೀವು ಎದೆಗುಂದದೆ ಮಾಡಿರಿ, ನೀವು ಧೈರ್ಯ ಕೆಡಬೇಡ್ರಿ, ನೀವು ನಿರಾಸರಾಗಬೇಡ್ರಿ, ನೀವು ಮೋಸ ಹೋಗ್ಬೇಡ್ರಿ. ಏಕೆಂದರೆ ನಾವು ಬೇಸರಗೊಳ್ಳದಿದ್ದರೆ ತಕ್ಕ ಸಮಯದಲ್ಲಿ ಫಲವನ್ನು ಕೊಯ್ಯುತ್ತೇವೆ. ಒಳ್ಳೆಯದನ್ನು ಮಾಡೋದಕ್ಕೆ, ನೀತಿಗಾಗಿ ನಾವು ಜೀವಿಸೋದಕ್ಕೋಸ್ಕರವಾಗಿ ನಿತ್ಯ ಜೀವಕ್ಕೆ ನಾವು ಫಲವನ್ನು ಕೊಡಿಸ್ಕೊಳ್ಳೋದ್ರಲ್ಲಿ ನಾವು ಬೇಸರಗೊಳ್ಳಿಲ್ಲ ಅಂದರೆ ತಕ್ಕ ಸಮಯದಲ್ಲಿ ದೇವರು ನಮಗೆ ಫಲವನ್ನು ಕೊಡುವಾತನಾಗಿರ್ತಾನೆ. ದೇವರಿಗೆ ಸ್ತೋತ್ರ. ಆದ್ದರಿಂದ ನಮಗೆ ಸಮಯವಿರಲಾಗಿ ಏನಿದೆ ನಮಗೆ ಸಮಯ? ಜೀವಿಸುವ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಅದೆಲ್ಲದರ ಮುಂಚೆ ಮುಖ್ಯವಾಗಿ ನಾವು ವಿಶ್ವಾಸಿಗಳ ಕುಟುಂಬಗಳಿಗೆ ಒಳ್ಳೆಯದನ್ನು ಮಾಡೋಣ, ವಿಶ್ವಾಸಿಗಳ ಕುಟುಂಬಕ್ಕೆ ಸಹಾಯ ಮಾಡೋಣ, ವಿಶ್ವಾಸಿಗಳ ಕುಟುಂಬವನ್ನು ಬಲಪಡಿಸೋಣ, ವಿಶ್ವಾಸಿಗಳ ಕುಟುಂಬವನ್ನು ನಾವು ನಿತ್ಯ ಜೀವನದಲ್ಲಿ ನಿರಂತರವಾಗಿಯೂ ಭದ್ರವಾಗಿಯೂ ಬಲವಾಗಿಯೂ ನಡೆಯುವಂತೆ ಒಬ್ಬರಿಗೊಬ್ಬರು ಸಹಾಯ ಮಾಡೋಣ. ಅದರ ಮೂಲಕವಾಗಿ ನಿತ್ಯ ಜೀವಕ್ಕೆ ನಾವು ಫಲವನ್ನು ಕೊಯ್ದಿಟ್ಕೋತೀವಿ. ದೇವರಿಗೆ ಸ್ತೋತ್ರ. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ ಅಧಿಪತಿಯೇ, ಯೇಸಪ್ಪ, ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದಂಥ ನಿನ್ನ ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರಪ್ಪ. ಕರ್ತನೆ, ನೀನು ವಾಗ್ದಾನ ಮಾಡಿದ ಪ್ರಕಾರವಾಗಿ ನಾವು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡಿ ನಾವು ಪರಿಹಾಸಕ್ಕೊಳಗಾಗುತ್ತರ ನಂಬಿಕೆಯಿಂದಲೇ ಅಬ್ರಹಾಮನ ಹೇಗೆ ನಂಬಿಕೆಯಿಂದಲೇ ನೀತಿವಂತರಾದರು, ಅಬ್ರಹಾಮನ ಸಂತತಿಗೆ ಕರೆಯಲ್ಪಟ್ಟರೆ ನಾವು ನಂಬಿಕೆಯಿಂದಲೇ ನೀತಿಯ ಫಲವನ್ನು ನಾವು ಕೂಡಿಸಿಕೊಂಡು ಕರ್ತನೆ, ಮಾಂಸಭಾವದ ಫಲಗಳನ್ನಲ್ಲ, ನೀತಿಯ ಫಲಗಳನ್ನು ನೀತಿಯ ಕಾರ್ಯಗಳನ್ನ ಮಾಡಿ ನಿತ್ಯ ಜೀವಕ್ಕೆ ಫಲವನ್ನು ಕುದಿಟ್ಕೊಂಡು ನಮಗಿರುವ ಸಮಯದಲ್ಲಿ ನಾವು ಲೋಕದವರು ಜೀವಿಸುವ ಕಾಲದಲ್ಲಿ ಒಳ್ಳೆಯದನ್ನು ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವಾಸಿಗಳ ಕುಟುಂಬಕ್ಕೆ ನಾವು ಒಳ್ಳೆಯದನ್ನು ಮಾಡಿ ನಿಮಗೆ ಮೆಚ್ಚುಗೆಯಾಗಿ ಜೀವಿಸಿ ತಕ್ಕ ಕಾಲದಲ್ಲಿ ನಾವು ಫಲವನ್ನು ಕೊಯ್ಯುವಂತೆ ಕರ್ತನೆ, ನೀನು ತಾನೇ ಇದ್ದೀನಿ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವಂಥ ನಿನ್ನ ಮಹಾಪ್ರೀತಿಗಾಗಿ, ಕೃಪೆಗಾಗಿ, ಕರುಣೆಗಾಗಿ, ದಯೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು. ಅಪ್ಪ, ಅವರು ನಿರೀಕ್ಷಿಸುವ ಕಾರ್ಯಗಳು
ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾನುಸಾರವನ್ನು ಹೊಂದಿಕೊಳ್ಳಿ. ನಿನ್ನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ತರಿಸಿ ನಾನು ಬೇಡಿ ಬಂದಿದ್ದೇನೆ, ನನ್ನ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.